ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನಾವು ಈಗ ಇರುವಂತಹ ಸ್ಥಳ ದೇವಗಂಗೆ ಕೊಳ ಎನ್ನುವಂಥದ್ದು. ಸ್ನೇಹಿತರೆ, ನೀವೆಲ್ಲರೂ ನನ್ನ ಹಿಂದಿನ ವಿಡಿಯೋದಲ್ಲಿ ನಗರ ಕೋಟೆಯನ್ನು ನೋಡಿರ್ತೀರಾ ಅಥವಾ ಅದರ ಇತಿಹಾಸವನ್ನು ಕೇಳಿರ್ತೀರಾ. ಅದನ್ನು ಶಿವಪ್ಪ ನಾಯಕನ ಕೋಟೆ ಅಂತಲೇ ಕರೀತಾರೆ. ಅದೇ ಕೋಟೆಯಿಂದ ಸುಮಾರು ಒಂದು 3-4 ಕಿಲೋಮೀಟರ್ ದೂರದಲ್ಲೇ ಇನ್ನೊಂದು ಸುಂದರವಾದಂತಹ ಅದ್ಭುತ ಪ್ರೇಕ್ಷಣೀಯ ಸ್ಥಳ ಇದೆ. ಅದರ ಹೆಸರೇ ದೇವಗಂಗೆ ಕೊಳ ಅಂತ. ಅದು ಆಗಿನ ಕಾಲದ ಇಂಜಿನಿಯರಿಂಗ್ನ ಒಂದು ಅದ್ಭುತ ಅಂತಲೇ ಹೇಳಬಹುದು. ಇವತ್ತು ನಾನು ನಿಮಗೆ ಅದನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಗೇಟಿಂದ ಒಳಗಡೆ ಹೋಗೋಣ. ಒಳಗಡೆ ಹೋದ ಕೂಡಲೇ ನಮಗೆ ಒಂದು ವಿಶಾಲವಾದ ಆವರಣ ಸಿಗುತ್ತೆ. ಇಲ್ಲಿಂದ ನೋಡಿದಾಗ ಇದು ಬರೀ ಒಂದು ದೇವಸ್ಥಾನದ ಆವರಣ ಮಾತ್ರ ಅಂತ ಅನಿಸುತ್ತೆ, ಆದರೆ ಹಾಗಲ್ಲ. ಮುಂದೆ ಒಂದು ದೊಡ್ಡ ಕೊಳ ಕೂಡ ಇದೆ. ನೀವು ಇಲ್ಲಿ ನೋಡಬಹುದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬೋರ್ಡನ್ನು ಕೂಡ ಬರೆದಿಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಬರೆದಿಟ್ಟಿದ್ದಾರೆ. ಈ ಸ್ಥಳ ಸುಮಾರು ನಗರದಿಂದ 4 ಕಿಲೋಮೀಟರ್ ದೂರದ ಬಸವನ ಬೈನೆ ಎಂಬಂತಹ ಊರಲ್ಲಿದೆ. ಹಾಗೆ ಇಲ್ಲಿರುವಂತಹ ದೇವಸ್ಥಾನವನ್ನು ನೀವು ನೋಡ್ತಾ ಇದ್ದೀರಾ, ಇದೇ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಲೂ ನಿಮಗೆ ಚಂದ್ರಶಾಲೆ ಕಾಣಿಸುತ್ತೆ. ಹಾಗೆ ಮೊದಲೆಲ್ಲ ಇಲ್ಲಿ ಕೊಠಡಿಗಳು ಕೂಡ ಇದ್ದುವಂತೆ, ಅದರ ಅವಶೇಷಗಳು ಇಂದಿಗೂ ಕೂಡ ಸಿಗ್ತವೆ ಅಂತ ಹೇಳ್ತಾರೆ. ಹಾಗೆ ಇದೇ ದೇವಸ್ಥಾನದ ಮುಂದೆ ಆ ಅದ್ಭುತವಾದಂತಹ ದೇವಗಂಗೆ ಕೊಳ ಇರುವಂಥದ್ದು. ಇನ್ನು ಈ ಕೊಳ ಇರೋ ಜಾಗದ ವಿಸ್ತೀರ್ಣ ಹೇಳಬೇಕು ಅಂತಂದರೆ ಸುಮಾರು 86.93 ಮೀಟರ್ ಉದ್ದ ಇದೆ. ಹಾಗೆ ಅಗಲ ಸುಮಾರು 29.89 ಮೀಟರ್ ಇದೆ. ಹಾಗೆ ಇಲ್ಲಿ ಒಟ್ಟು 7 ಕೊಳಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಇದನ್ನು ದೇವಗಂಗೆಯ ಸಪ್ತ ಕೊಳಗಳು ಅಂತ ಕರೀತಾರೆ. ಹಾಗೆ ಅಲ್ಲಿ ದೂರದಲ್ಲಿರುವಂತಹ ದೊಡ್ಡ ಕೊಳ ಏನಿದೆ ಅದರ ಉದ್ದ 25.32 ಮೀಟರ್ ಇದೆ. ಹಾಗೆ ಅದರ ಅಗಲ 17.69 ಮೀಟರ್ಗಳಷ್ಟಿದೆ. ಹಾಗೆ ಈ ಕೊಳಗಳಿಗೆ ಇಳಿಯುವಂತಹ ದಾರಿ ಏನಿದೆ ಅದು ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಮುಂದುಗಡೆನೇ ಇದೆ. ಅಲ್ಲಿಂದನೇ ನಾವು ಕೆಳಗಡೆ ಇಳಿದು ಹೋಗಬೇಕಾಗಿರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾರತ್ತೆ, ನಿಧಾನವಾಗಿ ಹೋಗಬೇಕು. ಒಂದು ಸಲ ಕೆಳಗೆ ಬಂದು ನಿಂತು ನೋಡಿದರೆ ನಮಗೆ ಇಲ್ಲಿಂದ ಆ ದೊಡ್ಡ ಕೊಳವನ್ನು ಸೇರಿ ಎಲ್ಲ ಕೊಳಗಳು ಕೂಡ ಕಾಣಿಸ್ತವೆ. ಆ ದೊಡ್ಡ ಕೊಳ ಏನು ನೋಡ್ತಾ ಇದ್ದೀರಲ್ವ, ಅದರಲ್ಲಿ ಹೆಚ್ಚಿನದಾಗಿ ಜನರು ಯಾವಾಗಲೂ ಈಜಾಡ್ತಾನೆ ಇರ್ತಾರೆ. ಯಾಕಂದರೆ ಅದು ಅಷ್ಟೊಂದು ಆಳವಾದ ಜಾಗದಲ್ಲಿಲ್ಲ. ಹಾಗೆ ಆ ಕೊಳದ ಎದುರುಗಡೆನೆ ಒಂದಿಷ್ಟು ಕಂಬಗಳಿದ್ದಾವೆ. ಹಾಗೆ ಇನ್ನೊಂದು ಸಣ್ಣ ಕೊಳ ಇದೆ. ಹಾಗೆ ಇನ್ನುಳಿದ ಎಲ್ಲ ಕೊಳಗಳು ಕೂಡ ಇಲ್ಲಿಂದ ಕಾಣಿಸ್ತವೆ. ಸ್ನೇಹಿತರೆ, ಈ ಕೊಳದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ನೀರು ಯಾವತ್ತೂ ಬತ್ತೋದಿಲ್ಲ. ಮತ್ತು ನೀರಿನ ಲೆವೆಲ್ ಏನಿದೆ ಅದು ಒಂದೇ ರೀತಿ ಇರುತ್ತೆ. ಅದು ಬೇಕಾದ್ರೆ ಮಳೆಗಾಲ ಆಗಿ ಎಷ್ಟೇ ಮಳೆ ನೀರು ಬಂದರೂ ಕೂಡ ಆ ನೀರು ಇಲ್ಲಿಂದ ಪಾಸಾಗಿ ಕೆಳಗೆ ಹೋಗ್ಬಿಡುತ್ತೆ. ಅದಕ್ಕಾಗಿ ಲೆವೆಲ್ಲು ನಿಯಂತ್ರಣವಾಗಿರುತ್ತೆ. ಹಾಗೆ ಇಲ್ಲಿ ಎಂತಹುದೇ ಭೀಕರ ಬರಗಾಲ ಬಂದು ಮಳೆನೇ ಹೊಯ್ದೇ ಇದ್ರೂ ಕೂಡ ಈ ಜಾಗದಲ್ಲಿ ಮಾತ್ರ ನೀರು ಕಡಿಮೆನೇ ಆಗೋಲ್ವಂತೆ. ಒಂದೇ ರೀತಿಯಾಗಿರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಅಪಾಯವಿಲ್ಲ, ಯಾರು ಬೇಕಾದರೂ ಬಂದು ಈಜಬಹುದು. ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಕೆಳದಿಯ ನಾಯಕರು ಮತ್ತು ಅವರ ಕುಟುಂಬದವರು ಮಾತ್ರ ಬಂದು ಇಲ್ಲಿ ಈಜಾಡಬಹುದಿತ್ತಂತೆ ಅಥವಾ ಇಲ್ಲಿ ಸುತ್ತಾಡಬಹುದಿತ್ತಂತೆ. ಈ ಸಪ್ತ ಕೊಳಗಳು ಇರುವ ಜಾಗದ ಸುತ್ತಲೂ ಭದ್ರವಾದ ಕಲ್ಲಿನ ಗೋಡೆ ಇದೆ. ಹಾಗೆ ಇಲ್ಲೆಲ್ಲ ಕಾರಂಜಿಗಳಿರ್ತಿದ್ವಂತೆ. ನೀವೆಲ್ಲ ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಇವೆಲ್ಲವುಗಳು ಕೂಡ ಮೊದಲು ಕಾರಂಜಿಗಳಾಗಿರ್ತಿದ್ವಂತೆ. ಆದರೆ ಆ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಮೋಟರ್ ಇರಲಿಲ್ಲ. ಅವೆಲ್ಲ ಹೇಗೆ ರನ್ ಆಗ್ತಿದ್ವಪ್ಪ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಅದಕ್ಕೆ ನಾನು ನಿಮಗೆ ಆವಾಗ ಹೇಳಿದ್ದು ಹಿಂದಿನ ಕಾಲದ ಇಂಜಿನಿಯರಿಂಗು ತುಂಬ ಅದ್ಭುತವಾಗಿತ್ತು ಅಂತ. ಈ ಎಲ್ಲ ಕಾರಂಜಿಗಳು ಕೂಡ ನೀರಿನ ಒತ್ತಡದಿಂದಲೇ ಚಿಮ್ಮುವ ಹಾಗೆ ಇವುಗಳನ್ನು ರೆಡಿ ಮಾಡಲಾಗಿತ್ತಂತೆ. ನೀವು ಅಲ್ಲಿ ಮೊದಲ ದೊಡ್ಡ ಕೊಳವನ್ನು ಏನು ನೋಡ್ತೀರಾ, ಆ ಕೊಳಕ್ಕೆ ಮೇಲ್ಗಡೆ ಒಂದು ದೊಡ್ಡ ಕೆರೆ ಅಂತ ಇದೆ. ಆ ಕೆರೆಯಿಂದ ಒಳಗಿಂದ ಒಳಗೆ ನೀರು ಬರುವ ಹಾಗೆ ವ್ಯವಸ್ಥೆ ಮಾಡಿದ್ರಂತೆ. ಅದು ಯಾವ ರೀತಿ ವ್ಯವಸ್ಥೆ ಅಪ್ಪ ಅಂತಂದರೆ ನೀರು ಕರೆಕ್ಟಾಗಿ ಮೇಂಟೈನ್ ಆಗಿರಬೇಕು. ಯಾವುದೇ ರೀತಿಯೂ ಹೊರಗಡೆ ಚೆಲ್ಲಬಾರ್ದು ಅಥವಾ ಹೆಚ್ಚಿಗೆ ಆಗಬಾರ್ದು ಅಥವಾ ಕಡಿಮೆನೇ ಆಗಬಾರ್ದು. ಆ ರೀತಿಯಲ್ಲಿ ನೀರು ಒಳಗಡೆಯಿಂದ ಬರೋ ಹಾಗೆ ವ್ಯವಸ್ಥೆ ಮಾಡಿದ್ರಂತೆ. ಹಾಗೆ ಈ ಎಲ್ಲ ಕಾರಂಜಿಗಳಿಗೂ ಕೂಡ ಅದೇ ನೀರಿನ ಒತ್ತಡದಿಂದನೇ ಇವೆಲ್ಲ ಚಿಮ್ಮಬೇಕು. ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರಂತೆ. ಅಂದರೆ ಇದೊಂದು ಯಾವುದೇ ರೀತಿಯ ಕರೆಂಟು ಅಥವಾ ಮೋಟಾರು ಇಲ್ಲದೇ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಕಾರಂಜಿಗಳನ್ನು ನಿರ್ಮಾಣ ಮಾಡಿದ್ರಂತೆ. ನೀವು ಇಲ್ಲಿ ನೋಡಬಹುದು, ಸ್ಟಾರ್ ಆಕಾರದ ಒಂದು ಕಾರಂಜಿ ಇದೆ. ಹಾಗೆ ಚಿಮ್ಮಿದ ನೀರು ಅಲ್ಲೇ ಬೀಳುತ್ತಲ್ವ, ಆ ನೀರು ಕೂಡ ಪಾಸ್ ಆಗಲಿಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ನೋಡಿ, ಇದು ಇಲ್ಲಿರುವಂತಹ ಕೊನೆಯ ಕಾರಂಜಿ. ಈ ಕಾರಂಜಿಗಳೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಇದ್ವು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಕಾರಂಜಿಗಳು ಕೂಡ ಏಕಕಾಲದಲ್ಲೇ ಚಿಮ್ಮುವ ಹಾಗೆ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೊನೆಯಲ್ಲಿ ಇರೋದು ಸ್ನಾನಗೃಹ ಅಂತ ಹೇಳ್ತಾರೆ. ಅಂದರೆ ಅಲ್ಲೆಲ್ಲ ಈಜಾಡಿಕೊಂಡು ಬಂದು ಆನಂತರ ಸ್ನಾನ ಮಾಡಿಕೊಂಡು ಹೋಗಬಹುದಾಗಿತ್ತಂತೆ. ಹಾಗೆ ಆ ದೊಡ್ಡ ಕೊಳದಿಂದಾಗಲಿ ಅಥವಾ ಈ ಸಣ್ಣ ಸಣ್ಣ ಕಾರಂಜಿಗಳಿಂದಾಗಲಿ ಅವೆಲ್ಲಿಂದನಾದರೂ ಬರುವಂತಹ ಹೆಚ್ಚುವರಿ ನೀರು ಈ ಕಾಲುವೆಯಲ್ಲೇ ಬಂದು ಹೊರಗಡೆ ಹೋಗ್ತಿತ್ತಂತೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವುಗಳಲ್ಲಿ ಕೆಲವು ಕಾರಂಜಿಗಳು ಆಗಿದ್ವು, ಕೊಳಗಳು ಆಗಿದ್ವು ಅಂತ ಹೇಳಬಹುದು. ನೋಡಿ, ಇಲ್ಲಿಂದ ನೀರು ಹೀಗೆ ಹರ್ಕೊಂಡು ಕೆಳಗಡೆ ಆ ಕಡೆ ತೋಟ ಎಲ್ಲ ಇದೆಯಲ್ಲ ಆ ಕಡೆ ಹೋಗ್ತಿತ್ತಂತೆ. ಹಾಗೆ ನಾವೇನು ಈಗ ದೇವಸ್ಥಾನದಿಂದ ಮೆಟ್ಲುಗಳನ್ನು ಇಳಿದು ಕೆಳಗಡೆ ಬಂದ್ವಲ್ಲ, ಅದರ ಕರೆಕ್ಟ್ ಅಪೋಸಿಟ್ಗೆ ಮುಂದೆ ಮತ್ತೆ ಮೆಟ್ಟಿಲುಗಳಿದ್ದಾವೆ. ಅವುಗಳನ್ನು ಹತ್ತಿ ನಾವು ಆ ಕಡೆ ಹೋದರೆ ಆ ಕಡೆ ನಮಗೆ 2 ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣಿಸ್ತವೆ. ಹಾಗೆ ಅಲ್ಲಿ ಸ್ವಲ್ಪ ಬಯಲಿದೆ, ಮುಂದೆ ರಸ್ತೆ ಕೂಡ ಇದೆ. ಅಂದರೆ ಇಲ್ಲಿಗೆ ಬರಲಿಕ್ಕೆ 2 ಎಂಟ್ರೆನ್ಸ್ಗಳು ಇದ್ದಾವೆ. ಇಲ್ಲಿಗೆ ಬಂದು ಸುತ್ತಾಡಿ ಸ್ವಲ್ಪ ಕುತ್ಕೊಂಡು ನೆರಳೆಲ್ಲ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ನೀವು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹೋಗಬಹುದು.
ನೋಡಿ ಈ ಮರ ಎಷ್ಟೊಂದು ದೊಡ್ಡದಾಗಿದೆ. ಹಾಗೆ ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಈ ಸ್ಥಳ ಆಗಿರಬಹುದು ಅಥವಾ ಮುಂದ್ಗಡೆ ಇರುವಂತಹ ಗಂಗಾಧರೇಶ್ವರ ದೇವಸ್ಥಾನ ಆಗಿರಬಹುದು, ಎಲ್ಲವುಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ. ನೀವು ಇಲ್ಲಿ ನೋಡಬಹುದು, ಆ ಕಡೆಯಿಂದ ಬರಬೇಕಾದ್ರೆ ನಮಗೆ ಬೇರೆ ಥರ ಲುಕ್ ಇತ್ತು, ಈ ಕಡೆಯಿಂದನೇ ಒಂದು ರೀತಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ಸ್ಥಳಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಬಂದಿದ್ರಂತೆ. ಹಾಗೆ ಈ ಸ್ಥಳದಿಂದ ಸ್ಫೂರ್ತಿ ತಗೊಂಡು, ಅಂದರೆ ಇಲ್ಲಿ ಯಾವ ರೀತಿ ಕಾರಂಜಿಗಳು ಕರೆಂಟ್ ಇಲ್ಲದೇನೆ ಚಿಮ್ತಾವಲ್ಲ, ಇದನ್ನೇ ಸ್ಫೂರ್ತಿಯಾಗಿಟ್ಕೊಂಡು ಅವರು KRSನಲ್ಲಿರುವ ಕಾರಂಜಿಗಳ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತು ಈ ಸ್ಥಳದ ಸುತ್ತಮುತ್ತಲೂ ವೀಳ್ಯದೆಲೆ ಹೇರಳವಾಗಿ ಬೆಳೀತಿತ್ತಂತೆ, ತುಂಬ ಉತ್ಪಾದನೆ ಮಾಡ್ತಿದ್ರಂತೆ. ಅದಕ್ಕಾಗಿ ಇಲ್ಲಿ ಎಲೆಕೊಪ್ಪ ಅಂತ ಕೂಡ ಒಂದು ಪ್ರದೇಶ ಇದೆ. ಮತ್ತು ಸ್ನೇಹಿತರೆ, ಇಲ್ಲಿ ನೀವು ಕೆಲವು ಪ್ರದೇಶಗಳನ್ನು ನೋಡಿದಾಗ ತುಂಬ ಬಿಸಿಲಿದ್ದಾಗ ಏನು ಮಾಡ್ತಿದ್ರಪ್ಪ ಅಂತ ಅನಿಸ್ಬಹುದು ನಿಮಗೆ. ಈಗ ನೀವು ಎದುರುಗಡೆ ಏನು ಕಂಬಗಳನ್ನು ನೋಡ್ತಾ ಇದ್ದೀರಲ್ವಾ, ಅದರ ಮೇಲೆಲ್ಲ ಆವಾಗ ಚಾವಣಿ ಮಾಡಲಿಕ್ಕೆ ವ್ಯವಸ್ಥೆ ಇರ್ತಿತ್ತಂತೆ. ಹಾಗೆ ಅಲ್ಲಿ ಮಧ್ಯದಲ್ಲಿ ಇಬ್ಬರು ನಿಂತಿದ್ದಾರಲ್ವಾ, ಅದರ ಮೇಲ್ಗಡೆ ಕೂಡ ಚಾವಣಿಗೆ ಅವಕಾಶ ಇತ್ತಂತೆ. ಅಂದರೆ ಅದರ ಮೇಲೆಲ್ಲ ಹೋಲ್ಗಳಿದ್ದಾವೆ, ಆ ಹೋಲ್ಗಳಲ್ಲಿ ಕಂಬವನ್ನು ನಿಲ್ಲಿಸಿ ಕಂಬಗಳ ಮೇಲೆ ನೆರಳನ್ನು ಮಾಡ್ತಿದ್ರಂತೆ. ಕೆಳದಿ ನಾಯಕರು ಈ ಸ್ಥಳವನ್ನು ನಿರ್ಮಾಣ ಮಾಡಿದಾಗ ಇದರ ಪಾವಿತ್ರ್ಯತೆ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಇದರ ಹೆಸರನ್ನು ದೇವಗಂಗೆ ಅಂತ ಇಟ್ಟರಂತೆ. ಅದು ಅಲ್ಲದೆ ಇಲ್ಲಿ ಯಾವುದೇ ರೀತಿಯ ಕಳ್ಳತನ ಆಗಿರಬಹುದು, ಯಾವುದೇ ರೀತಿಯ ಕೆಟ್ಟ ಚಟುವಟಿಕೆಗಳು ನಡೀಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಈ ಶ್ರೀ ಗಂಗಾಧರೇಶ್ವರ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದ್ರಂತೆ. ನೋಡಿ, ಈಗ ನಿಮಗೆ ಒಳಗಡೆ ನಾನು ದೇವರನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೀವು ಎದುರುಗಡೆ ಏನು ನೋಡ್ತಾ ಇದ್ದೀರಲ್ವಾ, ಇದೇ ಶ್ರೀ ಗಂಗಾಧರೇಶ್ವರ ದೇವರು. ಸ್ನೇಹಿತರೆ, ನೀವು ಈ ಸ್ಥಳಕ್ಕೆ ಏನಾದರೂ ಬರ್ತೀರಿ ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಕಸವನ್ನು ಹರಡಬಾರ್ದು. ಇನ್ನು ಕಸ ಅಂತಂದರೆ ಯಾವುದಾದ್ರೂ ತಿಂಡಿಯನ್ನು ತಂದಿರೋದನ್ನು ಒಗೆಯೋದು ಆ ಥರ ಮಾಡೋರು ಕಡಿಮೆ. ಆದರೆ ಇಲ್ಲಿ ಯಾವ ರೀತಿ ಕಸ ಬೀಳೋ ಚಾನ್ಸಸ್ ಇರುತ್ತೆ ಅಂತಂದರೆ, ಯಾರಾದರೂ ಇಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಾಗ ಶಾಂಪೂ ಅಥವಾ ಸಾಬೂನಿನ ಕವರನ್ನು ಇಲ್ಲೇ ಬಿಟ್ಟು ಹೋಗೋಂಥ ಚಾನ್ಸು ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀವು ಆ ರೀತಿ ಮಾಡಬಾರ್ದು. ಈ ಸ್ಥಳ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಊರಿನಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು.